ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 65ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಅಂತಃಕರಣದ ಪ್ರಸನ್ನತೆಯಿಂದ ದುಃಖಗಳ ಅಭಾವ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ವಿವರವಾಗಿ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಸರ್ವ ದುಃಖಾನಾಂ ಅನ್ನುವಂಥ ಪದ ಯಾವುದರ ವಾಚಕವಾಗಿದೆ, ಯಾವುದಕ್ಕೋಸ್ಕರ ಸರ್ವ ದುಃಖಾನಾಂ, ಯಾವುದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ, ಮತ್ತೆ ಅವುಗಳ ಅಭಾವ ಉಂಟಾಗೋದು ಅಂತಂದ್ರೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಅನುಕೂಲ ಪದಾರ್ಥಗಳ ವಿಯೋಗ. ನಮ್ಮಲ್ಲಿ ಏನಾದರೂ ವಸ್ತುಗಳಿರುತ್ತೆ, ನಮಗಿಷ್ಟ ಆಗಿರುವಂಥದ್ದು, ನಮಗೆ ಬೇಕಾಗಿರುವಂಥದ್ದು, ಅಂಥ ವಸ್ತುಗಳೇನಾದರೂ ನಮ್ಮಿಂದ ದೂರವಾದಾಗ, ವಿಯೋಗ ಅಂತಂದ್ರೆ ದೂರ ಆಗೋದು, ಮತ್ತೆ ಪ್ರತಿಕೂಲ ಪದಾರ್ಥಗಳ ಸಂಯೋಗ, ನಮಗಿಷ್ಟ ಇಲ್ಲದೆ ಇರುವಂಥ ವಸ್ತುಗಳಿದೆಯಲ್ಲ ಅದು ನಮ್ಮ ಹತ್ರಕ್ಕೆ ಬರೋದು. ಅಂದರೆ ಅರ್ಥ ಏನು, ವಸ್ತುನೇ ಆಗಿರ್ಬೋದು, ವ್ಯಕ್ತಿನೇ ಆಗಿರ್ಬೋದು, ನಮಗಿಷ್ಟನೇ ಇರೋದಿಲ್ಲ, ಮನೆಯಲ್ಲಿ ದಿನ ಅವ್ರ ಮುಖ ನೋಡಿದ್ರೆ ಸಾಕು ನಮ್ಗೆ ಇರಿಟೇಷನ್ ಆಗುತ್ತಲ್ವ, ಅಂಥವ್ರ ಜೊತೆನೇ ನಾವು ಇರಬೇಕಾಗತ್ತೆ. ಅಥವಾ ನಮಗಿಷ್ಟ ಇಲ್ಲದೆ ಇರುವಂಥ ವಸ್ತು ನಮ್ಮ ಹತ್ರ ಇರಬೇಕಾಗತ್ತೆ. ಆ ರೀತಿ ಅಂದರೆ ನಾವಿಷ್ಟಪಡುವಂತಹ ವಸ್ತು ನಮ್ಮಿಂದ ದೂರ ಆಗೋದು, ನಮಗೆ ಇಷ್ಟ ಇಲ್ಲದೆ ಇರುವಂಥ ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅದು ನಮ್ಮ ಹತ್ರ ಇರೋದು. ಇದರಿಂದ ಯಾವ ಆಧ್ಯಾತ್ಮಿಕ, ಆದಿದೈವಿಕ ಮತ್ತೆ ಆದಿ ಭೌತಿಕಗಳು, ಈ ನಾನಾ ರೀತಿಯ ದುಃಖಗಳಿದೆಯಲ್ಲ, ಅದೆಲ್ಲ ಸಾಂಸಾರಿಕ ಮನುಷ್ಯರಿಗೆ ಪ್ರಾಪ್ತವಾಗುತ್ತೋ. ಅಂದರೆ ಈಗ ಈ ಪದಾರ್ಥಗಳು ನಮ್ಮ ಹತ್ರ ಇರೋದು ಅಥವಾ ಇಲ್ಲದೆ ಇರೋದ್ರ ಬಗ್ಗೆ ಹೇಳಿದ್ನಲ್ಲ, ಅದರಿಂದ ಏನಾಗುತ್ತೆ, ನಮಗೆ ಆಧ್ಯಾತ್ಮಿಕ, ಆದಿಭೌತಿಕ ಮತ್ತು ಆದಿದೈವಿಕ ಈ 3 ರೀತಿಯ ಕ್ಲೇಶಗಳಿದೆ ನಮಗೆ. ಆಯಿತಾ. ಈಗ ನೋಡಿ, ಒಬ್ಬ ವ್ಯಕ್ತಿಯಿಂದ ನಮಗೇನಾದರೂ ತೊಂದರೆ ಆಗ್ತಾ ಇರುತ್ತೆ, ಇಲ್ಲ ಒಂದು ವಸ್ತುವಿಂದ ಆಗುತ್ತೆ, ಇಲ್ಲ ನೇಚರಲ್ಲಿ ಹೆವಿ ಮಳೆ, ಫ್ಲಡ್ಸು, ಬರಗಾಲ ಇಂಥದ್ದೆಲ್ಲ ಬರುತ್ತೆ, ಅದರಿಂದ ಆಗುತ್ತೆ. ಇಲ್ಲಾಂದರೆ ಯಾವುದಾದ್ರೂ ಜೀವಿ, ಅಂದರೆ ನಮಗೆ ಸೊಳ್ಳೆ ಕಚ್ಚೋದಾಗಿರ್ಬೋದು, ನಾಯಿ ಬೊಗಳೋದಾಗಿರ್ಬೋದು. ಈಗ ರಾತ್ರಿ ಮಲ್ಕೊಂಡಿರ್ತೀವಿ ಚೆನ್ನಾಗಿ, 1 ಗಂಟೆ 2 ಗಂಟೆನಲ್ಲಿ ಜೋರಾಗಿ ನಾಯಿಗಳ ಗುಂಪು ಬೊಗಳೋದಕ್ಕೆ ಶುರು ಮಾಡುತ್ತೆ ಅಂತ ಇಟ್ಕೊಳ್ಳಿ, ಅವಾಗ ಎಷ್ಟು ಡಿಸ್ಟರ್ಬ್ ಆಗುತ್ತೆ ನಮಗೆ. ಅದು ಒಂಥರ ಕ್ಲೇಶನೇ, ದುಃಖನೇ ಅಲ್ವಾ, ನಮಗೆ ನಿದ್ದೆ ಬರೋದಿಲ್ಲ ಆವಾಗ. ಅದೇ ರೀತಿ ಮತ್ತೆ ಕಾಯಿಲೆಗಳು ನಮ್ಮ ಒಂದು ಶರೀರದಿಂದ ಬರುವಂಥದ್ದು, ಈ ರೀತಿ ಬೇರೆ ಬೇರೆ ರೀತಿಯ ದುಃಖಗಳಿದೆಯಲ್ಲ, ಅದನ್ನು 3 ರೀತಿಯ ದುಃಖಗಳಂತ ಹೇಳಿದ್ದಾರೆ. ಒಂದು ಆಧ್ಯಾತ್ಮಿಕ, ಇನ್ನೊಂದು ಆದಿದೈವಿಕ ಮತ್ತು ಆದಿಭೌತಿಕ ಅಂತಂದ್ಬಿಟ್ಟು ಈ ರೀತಿಯ ಬೇರೆ ಬೇರೆ ದುಃಖಗಳಿದೆಯಲ್ಲ, ಅದೆಲ್ಲ ಸಂಸಾರದಲ್ಲಿರುವಂಥ ಮನುಷ್ಯನಿಗೆ ಬರುತ್ತಲ್ವಾ, ಅದೆಲ್ಲದರ ವಾಚಕವಾಗಿ ಇಲ್ಲಿ ದುಃಖಾನಾಮ್ ಅನ್ನುವಂತಹ ಪದ ಇದೆ. ಇಲ್ಲಿ ಸರ್ವ ದುಃಖಾನಾಮ್ ಅಂತಂದರೆ ಎಲ್ಲ ರೀತಿಯ ದುಃಖಗಳು, ಒಂದೇ ರೀತಿಯ ದುಃಖ ಅಲ್ಲ, ಯಾವುದೇ ಆಗಿರಬಹುದು, ಅದು ಆರೋಗ್ಯದ ಆಗಿರ್ಬೋದು, ಜೀವಿಗಳಿಂದ ಬರೋದಾಗಿರ್ಬೋದು, ಪ್ರಕೃತಿಯಿಂದ ಬರುವಂಥದ್ದಾಗಿರ್ಬಹುದು, ದೇವತೆಗಳಿಂದ ಬರುವಂಥದ್ದಾಗಿರಬಹುದು, ಎಲ್ಲ ರೀತಿಯ ದುಃಖಗಳನ್ನು ಸೇರಿಸಿ ಇಲ್ಲಿ ಸರ್ವ ದುಃಖಾನಾಮ್ ಅಂತ ಹೇಳಿದ್ದಾರೆ. ಮೇಲೆ ಹೇಳಿರುವಂಥ ಸಾಧಕನಿಗೆ ಆಧ್ಯಾತ್ಮಿಕ ಆಗಿರ್ಬೋದು, ಸಾತ್ವಿಕ ಪ್ರಸನ್ನತೆಯ ಅನುಭವವಾದ ಮೇಲೆ ಅವನಿಗೆ ಯಾವುದೇ ವಸ್ತುಗಳ ಸಂಯೋಗ ಆಗಿರ್ಬೋದು, ವಿಯೋಗ ಆಗಿರ್ಬೋದು, ಅದು ಸಿಕ್ಕಿದ್ರೂ ಪರವಾಗಿಲ್ಲ, ಸಿಗದೇ ಇದ್ರೂ ಪರವಾಗಿಲ್ಲ, ಅವನಿಗೆ ಕಿಂಚಿನ್ ಮಾತ್ರವೂ, ಅಂದರೆ 0.1% ಅಂತ ಹೇಳ್ತೀವಲ್ವ, ಅಷ್ಟೂ ಕೂಡ ದುಃಖ ಆಗೋದಿಲ್ಲ. ಅವನು ಸದಾ ಕಾಲ ಆನಂದದಲ್ಲಿ ಮಗ್ನನಾಗಿರ್ತಾನೆ. ಇದೇ ದುಃಖಗಳ ಅಭಾವವಾಗುವುದು ಅಂದರೆ ಅರ್ಥ. ಈಗ ನಾವು ಬೇಕಾದಷ್ಟು ಸದ್ಗುರುಗಳಾಗಿರ್ಬೋದು, ಸಂತರಾಗಿರ್ಬೋದು ನೋಡ್ತೀವಿ, ಅವ್ರಿಗೆ ಎಂತೆಂಥದ್ದು ಕಾಯಿಲೆಗಳು ಬಂದಿರುತ್ತೆ, ಆಮೇಲೆ ಅವ್ರಿಗೆ ಬಡತನ ಇರ್ಬೋದು. ಅಥವಾ ಈ ಕಬೀರ್ ದಾಸರು ನೋಡಿದ್ದೀರಾ, ಅವ್ರು ಎಷ್ಟು ಬಡತನದಲ್ಲಿರ್ತಾರೆ, ಅವ್ರಿಗೆ ಬಡತನ ಇದ್ದರೂ ಏನು ಅನಿಸಲ್ಲ, ಅವ್ರಿಗೆ ಯಾವುದೇ ರೀತಿಯ ಸುಖ ಸವಲತ್ತುಗಳು ಏನಿದ್ರು, ಸುಧಾಮನನ್ನು ನೋಡಿದೀವಲ್ವಾ, ಅವನಿಗೆ ಮಕ್ಕಳು ಜಾಸ್ತಿ, ಬಡತನ, ಅವನಿಗೆ ಒಂದೊತ್ತು ಊಟನೂ ಇರೋದಿಲ್ಲ, ಆದರೂ ಕೂಡ ಅವನು ಆ ಭಗವಂತನ ನಾಮಸ್ಮರಣೆಯಲ್ಲಿ ಮುಳುಗಿರ್ತಾನೆ. ಅಂದರೆ ಆ ಆಧ್ಯಾತ್ಮಿಕ ಪ್ರಸನ್ನತೆ ಅನ್ನೋದು ಬಂದ್ಬಿಟ್ರೆ ನಮಗೆ ಭೌತಿಕ ವಿಚಾರಗಳು, ಐಹಿಕ ವಿಚಾರಗಳು ಏನಿದೆಯೋ ಅದ್ರ ಬಗ್ಗೆ ನಮಗೆ ಆಸಕ್ತಿನೂ ಇರೋದಿಲ್ಲ, ಮತ್ತು ಅದ್ರ ಬಗ್ಗೆ ನಾವು ಯೋಚನೆನೂ ಮಾಡೋದಿಲ್ಲ. ಆ ರೀತಿ ಆಗಿಬಿಡುತ್ತೆ. ಎಷ್ಟು ಚೆನ್ನಾಗಿರುತ್ತಲ್ವ. ಇವಾಗ ನಮಗೆಲ್ಲ ಇದ್ದರೂ ಕೂಡ ಏನೋ ಒಂದು ತೊಂದರೆಗಳಿರುತ್ತೆ. ಯಾಕೆ, ನಮ್ಮ ಮನಸ್ಸು ಯಾವಾಗಲೂ ಐಹಿಕದ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ. ಐಹಿಕ ಹೇಗೆ ಅಂತಂದರೆ, ಎಷ್ಟಿದ್ರೂ ಸಾಲಲ್ಲ, ಏನಿದ್ರೂ ನಮಗೆ ನೆಮ್ಮದಿ ಬರೋದಿಲ್ಲ. ಯಾಕೆ ಅಂತಂದರೆ ನಿಜವಾದ ಆನಂದ, ನೆಮ್ಮದಿ, ಸುಖ, ಶಾಂತಿ ಇದೆಲ್ಲ ಇರೋದು ಆಧ್ಯಾತ್ಮಿಕದಲ್ಲಿ. ಬೇಕಾದರೆ ನೀವು ಇದನ್ನು ಚೆಕ್ ಮಾಡಿ.
ಒಂದು ಒಳ್ಳೆ ಭಜನೆ ಹಾಕ್ಕೊಂಡು ಅದನ್ನು ಕೇಳ್ತಾ ಇರಿ. ನಮಗೆ ಸಂಗೀತ ಬರಲಿ ಬರದೇ ಇರಲಿ, ಸುಮ್ಮನೆ ಅದನ್ನು ಕೇಳಿದ್ರೆ ಸಾಕು, ಮನಸ್ಸಿಗೆ ಎಷ್ಟು ಆನಂದ ಸಿಗುತ್ತೆ. ಮತ್ತು ಯಾರಾದರೂ ಒಬ್ಬ ಒಳ್ಳೆ ಗಾಯಕರು ಅಥವಾ ಭಕ್ತಿಯಲ್ಲಿರ್ತಾರಲ್ಲ, ಅಂದರೆ ಅವ್ರಿಗೂ ಕೂಡ ಭಗವಂತ ಭಕ್ತಿ ಅನ್ನೋದು ಗೊತ್ತಿರುತ್ತಲ್ಲ, ಅಂಥವ್ರು ಹಾಡಿದಾಗ ಇಲ್ಲ ಯಾವುದಾದ್ರೂ ಗುರುಗಳು ಹಾಡಿದಾಗ ಅಂಥದ್ದನ್ನು ಕೇಳ್ತಾ ಇದ್ದರೆ ನಮ್ಮ ಮನಸ್ಸಲ್ಲಿರುವಂತಹ ಆ ದುಃಖ ಆಗಿರ್ಬೋದು, ಆ ಒಂದು ಫ್ರಸ್ಟ್ರೇಷನ್ ಅಂತ ಹೇಳ್ತೀವಲ್ಲ ಅದಾಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು, ಇಂಥದ್ದೆಲ್ಲ ಹೊರಟೋಗುತ್ತೆ. ಒಂದು ಸಮಾಧಾನವಾಗಿ ಅದನ್ನು ಕೇಳಿಸ್ಕೊಳ್ಬೇಕು. ಆ ಶಾಂತಿಯಾಗಿ ಕೂತ್ಕೊಳ್ಳೋದೇ ಬರೋದಿಲ್ಲ ನಮಗೆ. ಯಾವಾಗ ನೋಡೋದು ನಮ್ಮ ಮೈಂಡು ವರ್ಕ್ ಆಗ್ತಾ ಇರುತ್ತೆ. ಆದರೆ ಅದನ್ನು ಸಮಾಧಾನಗೊಳಿಸ್ಬೇಕು. ಆದಷ್ಟು ನಾವು ಮಾತನ್ನು ಕಡಿಮೆ ಮಾಡಬೇಕು. ಐಹಿಕತೆ ಬಗ್ಗೆ ಯೋಚನೆ ಮಾಡೋದನ್ನು ಕಡಿಮೆ ಮಾಡಬೇಕು. ಆಗ ನಮ್ಮಲ್ಲಿ ಎನರ್ಜಿ ಇರುತ್ತೆ. ಅದನ್ನೆಲ್ಲ ತಗೊಂಡು ಬಂದು ನಾವು ಆಧ್ಯಾತ್ಮಿಕದಲ್ಲಿ ತೊಡಗಿಸ್ಬೇಕು. ಭಗವಂತನ ವಿಚಾರಗಳನ್ನು ಯೋಚನೆ ಮಾಡೋದಕ್ಕೆ ನಾವು ಆ ಶಕ್ತಿಯನ್ನು ಯೂಸ್ ಮಾಡಬೇಕು. ಭಗವಂತನ ನಾಮಸ್ಮರಣೆ ಮಾಡೋದಕ್ಕೆ ಯೂಸ್ ಮಾಡಬೇಕು. ಭಗವಂತನ ಬಗ್ಗೆ ಕೇಳೋದಕ್ಕೆ ಯೂಸ್ ಮಾಡಬೇಕು. ಈ ರೀತಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ನಮ್ಮಲ್ಲಿ ಶಾಂತಿ ಸಮಾಧಾನ ಅನ್ನೋದೆಲ್ಲ ತಂತಾನಾಗೆ ಬರ್ತಾ ಹೋಗುತ್ತೆ. ಇದೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿರುವಂಥದ್ದು, ಆಯಿತಾ? ಇದನ್ನು ಬರೀ ಕೇಳೋದು ಬಿಟ್ಬಿಡೋದು ಈ ರೀತಿಯಲ್ಲ. ನಾವು ಸ್ವತಃ ಕೂತ್ಕೊಂಡು ಅದರ ಬಗ್ಗೆ ಚಿಂತನೆ ಮಾಡಿ ಅದನ್ನು ಯೋಚನೆ ಮಾಡಿದಾಗ ನಮಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ನಮಗೂ ಎಕ್ಸ್ಪೀರಿಯನ್ಸ್ ಆದಾಗ ನಾವು ಕೂಡ ಅದನ್ನು ಮಾಡಿ ಇನ್ನೊಬ್ಬರಿಗೆ ಹೇಳ್ಬೋದಾಗ ಅಲ್ವಾ? ನನಗೆ ಎಕ್ಸ್ಪೀರಿಯನ್ಸ್ ಆದರೆ ಅಲ್ವಾ ನಾನು ಹೇಳೋದಕ್ಕಾಗತ್ತೆ. ಸೊ ಆದಷ್ಟು ಮಟ್ಟಿಗೆ ನಾವು ಆಧ್ಯಾತ್ಮಿಕದ ಕಡೆ ನಮ್ಮ ಮನಸ್ಸನ್ನು ಇಟ್ಟಿರಬೇಕು. ಆಗ ನಮ್ಮ ದುಃಖಗಳೆಲ್ಲ ಸಂಪೂರ್ಣವಾಗಿ ಅಭಾವವಾಗುತ್ತೆ. ಈಗ ನಾವು ಸ್ವಲ್ಪ ಮಟ್ಟಿಗಾದರೂ ಸಾಧನೆ ಮಾಡ್ತಾ ಇದ್ದೀವಿ ಅಂತಂದರೆ ನಮಗದ್ರ ಎಕ್ಸ್ಪೀರಿಯನ್ಸ್ ಸ್ವಲ್ಪನಾದರೂ ಆಗಿರುತ್ತೆ. ಒಂದು ಸ್ವಲ್ಪ ನಮ್ಮ ದುಃಖಗಳಾಗಿರ್ಬೋದು, ನಮ್ಮ ಮನಸ್ಸಿನ ಭಾವನೆಗಳಿರುತ್ತಲ್ಲ, ಕೋಪ ಬರೋದು, ಬೇರೆಯವ್ರ ಮೇಲೆ ಹೊಟ್ಟೆ ಕಿಚ್ಕೊಡೋದು, ಇಂಥದ್ದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಈ ರಾಕ್ಷಸೀಯ ಗುಣಗಳು ಅಂತ ಹೇಳ್ತೀವಲ್ವ, ಅದೆಲ್ಲ ಕಡಿಮೆ ಆಗಿ ದೈವಿಕ ಗುಣಗಳು ನಮ್ಮಲ್ಲಿ ಒಂದೊಂದಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನು ಗಮನಿಸ್ಬೇಕು ನಾವು. ಸಾಧನೆಯೂ ಕೂಡ ಮಾಡಿದ್ರೆ ಅಲ್ವ ನಾವು ಗಮನಿಸೋಕ್ಕಾಗೋದು. ಸೊ ಅದಕ್ಕೆ ನಾವು ಸಾಧನೆಯನ್ನು ಸರಿಯಾಗಿ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇಲ್ಲಿಗೆ ನಿಲ್ಲಿಸೋಣ. ಇದರ ಮುಂದುವರಿದ ಪ್ರಶ್ನೆಗಳಿದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.